ಹಾಯ್. ನನ್ ಬಗ್ಗೆನೇ ಯೋಚನೆ ಮಾಡ್ತಾ ನಾನ್ ಬಂದ್ರೂ ಗುರ್ತಿಡಿಲಿಲ್ಲ. ನಾನ್ ಯೋಚನೆ ಮಾಡ್ತಿರೋದು ನಿಮ್ ಬಗ್ಗೆ ಅಲ್ಲ, ನಾನ್ ರಿಸರ್ಚ್ ಬಗ್ಗೆ. ಜಸ್ಟ್ ಕಿಡಿಂಗ್. ಆದ್ರೆ ಇವತ್ತು ನಿಮ್ ರಿಸರ್ಚ್ ಬಗ್ಗೆ ಬಿಟ್ಟು ನಾನ್ ಮಾಡ್ತಿರೋ ರಿಸರ್ಚ್ ಬಗ್ಗೆನೂ ಬಿಟ್ಟು ಬೇರೆ ವಿಷಯ ಮಾತಾಡೋಣ. ಹಾಗಾದ್ರೆ ನಮ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮ್ ಕಾಲೇಜ್ ಸ್ಟಡೀಸ್ ಆಗೋದ್ಮೇಲೆ ನೀವ್ ಜಾಬ್ ಮಾಡ್ತೀರಾ, ಮದ್ವೆ ಮಾಡ್ಕೊಳ್ತೀರಾ? ಕಷ್ಟಪಟ್ಟು ರಿಸರ್ಚ್ ಮಾಡ್ತಾ ಇರೋದು ಜಾಬ್ ಮಾಡೋಕೋಸ್ಕರನೇ ಅಲ್ವಾ? ಈ ಕಾಲದಲ್ಲಿ ಕೆಲಸ ಮಾಡೋ ಹುಡುಗಿರ್ಗೆ ಈಸಿಯಾಗಿ ಮ್ಯಾರೇಜ್ ಆಗೋಗ್ಬಿಡುತ್ತೆ ಬಿಡಿ. ಹಾಗ ಅನ್ಕೊಳ್ತಾ ಇದ್ದೀರಾ? ಮದ್ವೆ ವಿಷಯ ಅಂತ ಬಂದ್ರೆ ಸಂಬಳನೇ ವರದಕ್ಷಿಣೆ ಆಗ್ಬೋದೇನೋ, ಆದ್ರೆ ನಿಮ್ಗೋಸ್ಕರ ವರದಕ್ಷಿಣೆ ತಗೊಳ್ದಿರೋ ಹುಡುಗ ಸಿಗ್ಬೋದೇನೋ? ಬರ್ತಾನೆ ಅಂತೀರಾ? ಬರ್ತಾನ ಅಂತೀರಣ? ನಿಮ್ಮ ನೋಡಿದ್ರೆ ಅವನು ಡ್ಯಾನ್ಸ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ ರೀ. ಸಾಕು ಬಿಡಿ, ನೀವ್ ತುಂಬಾ ಹೊಗಳ್ತಾ ಇದ್ದೀರಾ. ಆದ್ರೆ ನನ್ ವಿಷಯ ಸೈಡಲ್ಲಿ ಇಡಿ. ನಿಮ್ ಕಥೆ ಏನು? ನನ್ ಬ್ಯಾಕ್ ಗ್ರೌಂಡ್, ನನ್ ಫ್ರಂಟ್ ಗ್ರೌಂಡ್ ಎಲ್ಲ ಈ ಬರಿಯಲ್ ಗ್ರೌಂಡೇನೆ. ನಾಳೆ ನನ್ PhD ಬಂದಾದ್ಮೇಲೆ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ಸೆಟ್ಲ್ ಆಗ್ಬಿಡೋದೆ. ನಾನ್ ಕೇಳಿದ್ದು ನಿಮ್ ಕೆಲ್ಸದ ಬಗ್ಗೆ ಅಲ್ಲ, ನಿಮ್ ಮದ್ವೆ ಬಗ್ಗೆ ಕೇಳಿದ್ದು. ಅಷ್ಟಕ್ಕೂ ನಿಮ್ಗೆ ಯಾವ ತರ ಹುಡುಗಿ ಇಷ್ಟ? ನಿಜ ಹೇಳ ಅಥವಾ ಸುಳ್ಳು ಹೇಳ? ಇದೇನಿದು? ನಿಜ ಹೇಳಿ. ಒಂದ್ ಮಾತಲ್ಲಿ ಹೇಳೋದಾದ್ರೆ ನಿಮ್ಮಂತ ಹುಡ್ಗಿನೇ ನಾನ್ ಕೋರ್ಕೋತಾ ಇದ್ದೀನಿ. ಇನ್ನೂ ಓಪನ್ ಆಗಿ ಹೇಳೋದಾದ್ರೆ ನೀವೇ ನನ್ ಲೈಫಲ್ಲಿ ಬಂದ್ರೆ ನನ್ನಷ್ಟು ಲಕ್ಕಿ ಫೆಲೋ ಇನ್ಯಾರು ಇರಲ್ವೇನೋ. ಅಣ್ಣ, ಈ ಮಧ್ಯರಾತ್ರಿಲಿ ಇಲ್ಲೇನಣ್ಣ ಮಾಡ್ತಾ ಇದೀಯಾ? ಯಾರೋ ಈ ಕಡೆ ಬಂದಂಗಾಯ್ತು, ಅದಕ್ಕೆ ನೋಡಕ್ ಬಂದೆ. ಅಬ್ಬಾ, ನೀನ್ ಈ ದೆವ್ವಗಳ ಬಗ್ಗೆ ಏನ್ ಪರಿಶೋಧನೆ ಮಾಡ್ತಿದ್ಯಾ ಗೊತ್ತಿಲ್ಲ. ನೀನ್ ರಾತ್ರಿ ಎಷ್ಟೊತ್ತು ಏನು ಅಂತ ನೋಡ್ದೆ ಇಲ್ಲೆಲ್ಲ ಸುತ್ತಾಡೋದು ನೋಡ್ತಾ ಇದ್ರೆ ಎಲ್ಲೇನ್ ತೊಂದ್ರೆ ಆಗೋಗುತ್ತೋ ಅಂತ ನನ್ನ ಎದೆ ಹಾಗೆ ಡಬ 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 ಅಂತ ಬಡ್ಕೋತೈತೆ. ಅಣ್ಣ, ಪ್ರಾಣಿ ಆತ್ಮ ಇಲ್ಲೇ ಸುತ್ತಾಯ್ತಂತೆ. ಸ್ವಲ್ಪ ನೋಡ್ಕೊಂಡು ಆರಾಮಾಗಿ ಮನೆ ಸೇರ್ಕೊಂಡು. ನೀನ್ ಏನೇ ಹೇಳಿದ್ರು ನಾನು ಹೋಗೋ ತಪ್ಪಲ್ಲ. ಸರಿ, ನೀನ್ ಆ ಕಡೆ ಹೋಗ್ಬೇಡ, ನಿಮ್ಮಪ್ಪ ಎಣ್ಣೆ ಹೊಡಿತಾವನೆ. ನೀನ್ ಈ ಕಡೆಯಿಂದಾನೆ ಯಾವ ಕಡೆ ಹೋಗ್ಬೇಕು ನನಗೆ ಗೊತ್ತು, ನೀನ್ ಹೇಳೋ ಅವಶ್ಯಕತೆ ಇಲ್ಲ. ಹೋಗು, ಹೋಗಿ ನಿನ್ ಕೆಲಸ ನೋಡ್ಕೋ. ಸರಿ ಅಣ್ಣ, ಈ ಕಡೆ ಹೋಗ್ಬೇಡ ಅಂದ್ರೆ ಆ ಕಡೆನೆ ಹೋಗ್ತಾ ಇದೆಯಲ್ಲ. ರಾಣಿ ಟಿವಿ ನೋಡ್ತಾ ಕೂತಿದ್ರೆ ಹೇಗೆ? ತಿನ್ನು, ನಾಳೆ ಸ್ಕೂಲ್ಗೆ ಹೋಗಲ್ವಾ? ಮಮ್ಮಿ, ಅಣ್ಣ ಬಂದ್ರು. ಸೂರ್ಯ, ಇಷ್ಟೊತ್ತಲ್ಲ, ಯಾಕೆಷ್ಟು ಟೆನ್ಷನ್ ಆಗಿದ್ಯಾ? ಇವಾಗ ಯಾರಾದ್ರೂ ಒಳಗ್ ಬಂದ್ರ? ಹಾಡೇನಾದ್ರೂ ಕೇಳಿಸ್ತಾ ನಿಮ್ಗೆ? ಹಾಡ? ಯಾರು ಬಂದ್ರು? ಅಣ್ಣ ಬಂದ್ರು. ಕೂತ್ಕೊಳಪ್ಪ. ಪುಟಿ, ನೀನ್ ಹೋಗಿ ಅಣ್ಣನ್ಗೆ ಬಿರಿಯಾನಿ ತಗೊಂಡ್ ಬಾ. ಈ ಟೈಮಲ್ಲಿ ಬಂದಿದ್ದಾನೆ ಅಂದ್ರೆ ಬಹುಶಃ ನಿನ್ನ ನೋಡಕ್ಕೆ ಬಂದಿರ್ಬೇಕು. ಆಂಟಿ, ಸ್ವಪ್ನ ಮಾಡಿರೋ ಬಿರಿಯಾನಿನಪ್ಪ, ಸ್ವಲ್ಪ ತಿನ್ಬಿಟ್ಟು ಹೋಗು. ಬೇಡರಿ. ತಿನ್ನಪ್ಪ ಸೂರ್ಯ. ಬೇಡರಿ. ತಿನ್ನು ಅಣ್ಣ. ಬೇಡ ಬೇಡ. ಸೂರ್ಯ, ನಾನೇ ಮಾಡಿದ್ದು, ಟೇಸ್ಟ್ ಮಾಡು. ಇದ್ರಲ್ಲಿ ಬರೀ ಮೂಳೆಗಳೇ ಕಾಣಿಸ್ತಿದೆ ನಂಗೆ ಬೇಡ. ಅಂದ್ರೆ ಚಿಕನ್ ಬಿರಿಯಾನಿಲಿ ಚಿಕನ್ ಕಾಲೆ ತಾನೇ ಇರುತ್ತೆ, ಹಾಗಂತ ಪಕ್ಕಕ್ಕೆ ಯಾಕೆ ಸರಿಸ್ತೆ? ನಾನ್ ಮಾಡಿರೋದು ಇಷ್ಟ ಆಗಿಲ್ವಾ? ಆದ್ರೂ ಇವತ್ ನಾನ್ ನಾನ್ ವೆಜ್ ತಿನ್ನಲ್ಲ ರೀ, ದಯವಿಟ್ಟು ಏನು ಅನ್ಕೋಬೇಡಿ. ತಿನ್ನು ಅಣ್ಣ. ಪಾಪು, ನೀನ್ ತಿನ್ಬಿಡು. ತಗೋ, ತಿನ್ಬಿಡು.